ನೀನು ಯಾವ ಮೇಳಕ್ಕೆ ಬೇಕಿದ್ರು ಹೋಗ್ಬೇಕು ಅಂತ ತೀರ್ಮಾನ ತಗೊಳ್ಳುವಾಗಿಲ್ಲ. ನೀನು ಹೋಗುದಿದ್ರೆ ಪೆರಡೂರು ಮೇಳ ಒಂದೇ, ಮತ್ತೆ ಬೇರೆ ಮೇಳಕ್ಕೆ ಹೋಗ್ಬಾರ್ದು. ದೇವಶಿಲ್ಪಿ ಕಡಿದು ಚೆಲ್ಲುವ ಚಿತ್ರ ವೇಷ ಮುಗಿಸಿ ಹೋಗ್ಬೇಕಿದ್ರೆ ಅವ್ರಿಗೆ ಅನಾರೋಗ್ಯ ಅಂತ ಗೊತ್ತಾದ್ಮೇಲೆ, ನಾಳೆಯಿಂದ ಬರ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಾದ್ಮೇಲೆ ಕಿರೀಟವನ್ನ ಮೊಮ್ಮಗರಿಗೆ ಕೊಡುವಂತ ಇಟ್ಟೋಗಿದ್ದಾರೆ. ಇದೇ ಕಿರೀಟ ಅದು ಅವರು ಕಟ್ಟಿರುವಂತ ಕಿರೀಟನ ಇದು? ಹೌದು, ಯೂಸ್ ಮಾಡ್ತಾ ಇದ್ರು. ಹೌದು, ಲಾಸ್ಟ್ ಆಗಿ ಅವರು ಕಟ್ಟು ಬಿಚ್ಚಿಟ್ಟು ಹೋದ ಕಿರೀಟ. ಇಲ್ಲಿ ಸೊಸೆಯಾಗಿ ಬರ್ತೇನೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಹೆಮ್ಮೆ ಇದೆ ಈ ಮನೆಗೆ, ಚಿಟ್ಟಾಣಿ ಅವ್ರ ಮನೆಗೆ ಮೊಮ್ಮಗನ ಹೆಂಡತಿಯಾಗಿ ಬಂದಿದ್ದು ತುಂಬಾನೇ ಹೆಮ್ಮೆ ಅನ್ಸುತ್ತೆ. ಈ ಟೈಮಲ್ಲಿ ಅಜ್ಜೆ ಇರ್ಬೇಕಿತ್ತು ಅಂತ ಅನ್ಸುದು. ಹೌದಲ್ವಾ? ಅಂದ್ರೆ ಈ ಅವ್ರ ಮಾಗದನಿಗೆ ನಾನು ತುಂಬಾ ಕೃಷ್ಣ ಮಾಡಿದೆ, ಅವ್ರ ಮಾಗದ ನನ್ನ ಕೃಷ್ಣ ತುಂಬಾ ಆಗಿದೆ. ಆ ರಂಗಸ್ಥಳದಲ್ಲಿ ಅವ್ರು ಕೊಟ್ಟಷ್ಟು ಖುಷಿಯನ್ನ ಇಷ್ಟೊತ್ತಿನವರೆಗೆ ಯಕ್ಷಗಾನದಲ್ಲಿ ಯಾರು ಕೊಡ್ಲಿಲ್ಲ. ಯಕ್ಷಗಾನ ಅನ್ನೋದು ಸಿನಿಮಾ ಅಲ್ಲ ಅದು. ಯಾಕಂದ್ರೆ ಇನ್ಸ್ಟೆಂಟ್ ಆಗಿ ನೀವು ಡೈಲಾಗ್ಗಳನ್ನು ಹೊಡಿಬೇಕು. ನಾವು ಎಷ್ಟೇ ಬಾಣ ಬಿಟ್ಟರು ಕೆಲವೊಮ್ಮೆ ಏನಾಗ್ತದೆ, ನಮ್ಮ ಗುರಿ ತಪ್ಪು ಹೋಗುದಲ್ಲ ಇರ್ತದೆ. ಕಥಾನಾಯಕನಿಗ ಖಳನಾಯಕನಿಗೂ ಎಲ್ಲ ಒಬ್ರಿಗೆ ಒಂದು ಟೋಟಲಿ ಆಗಿ ಅವನ ವೇಷದಲ್ಲಿ ಒಂದು ಪದ್ಯ, ಆ ಒಂದು ಪದ್ಯವು ನಾವು ಅದಕ್ಕೆ ಹೊಸ್ತೇನಾದರೂ ಕೊಡಬೇಕು ಅಂತ. ದೇವಶಿಲ್ಪಿ ಕಡಿದ ಚೆಲುವ ಚಿತ್ರಮಾಲಿಗೆ ಆ ಕವಿಯು ಬರೆದ ರೂಪರಾಶಿ ಕಾವ್ಯ ಗಂಡಿಗೆ, ಆ ಕವಿಯು ಬರೆದ ರೂಪರಾಶಿ ಕಾವ್ಯ ಗಂಡಿಗೆ ಚೆಲುವ ಚಿತ್ರಮಾಲಿಗೆ ಕವಿಯ ಕಾವ್ಯ ಗಂಡಿಗೆ. ಅವರು ಕೊಟ್ಟಂತ ಗೆಜ್ಜೆಗಳಲ್ಲಿ ಎಲ್ಲ ನನ್ನ ಗೆಜ್ಜೆಯನ್ನು ಸೇರಿಸಿ ಮಿಕ್ಸ್ ಮಾಡಿದ್ದೇನೆ. ಇದೀಗ ನೀವು ಪ್ರತಿದಿನ ರಂಗಸ್ಥಳ ಕಟ್ಟುವಂತ ಗೆಜ್ಜೆ. ಯಕ್ಷಗಾನಕ್ಕೆ ನಿನ್ನದ್ದೇ ಆದನ್ನು ಕೊಡಬೇಕು. ಇನ್ನೊಬ್ಬರ ಅನುಕರಣೆ ಮಾಡುವುದು ಸರಿಯಲ್ಲ. ನಿನ್ನದ್ದೇ ಅದನ್ನು ಕೊಡು. ಅದನ್ನ ಜನ ಆಸ್ವಾದಿಸ್ಲಿಕ್ಕೆ ಮಿನಿಮಮ್ 10 ವರ್ಷ 15 ವರ್ಷ ತಗೊಳ್ಬಹುದು. ಆದ್ರೆ ಅವರು ತಗೊಂಡ್ಮೇಲೆ ಶಾಶ್ವತವಾಗಿ ನಿನ್ನದ್ದೇ ಆಗಿರುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಿಮ್ಗೆ ಈಗಾಗಲೇ ಗೊತ್ತು, ನಾನು ಹೊನ್ನಾವರಕ್ಕೆ ಬಂದಿದ್ದೀನಿ. ಹೊನ್ನಾವರದಲ್ಲಿ ಚಿಟ್ಟಾಣಿಯವರ ಮಗ ಸುಬ್ರಹ್ಮಣ್ಯ ಚಿಟ್ಟಾಣಿಯವರ ಮನೆಯನ್ನು ತೋರಿಸಿದ್ದೀನಿ. ಜೊತೆಗೆ ಅವರ ಸಂದರ್ಶನವನ್ನೂ ಕೂಡ ಈ ಹಿಂದೆ ಬಿತ್ತರ ಮಾಡಿದ್ದೀನಿ. ಆದರೆ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಚಿಟ್ಟಾಣಿಯವರ ಮೊಮ್ಮಗ ಕಾರ್ತಿಕ್ ಚಿಟ್ಟಾಣಿಯವ್ರನ್ನ ಮಾತಾಡಿಸ್ಬೇಕು ಅಂತ ಹೇಳಿ ಅವರ ಮನೆಯ ಮೇಲ್ಭಾಗ ಇರುವಂಥ ಒಂದು ಸ್ಥಳಕ್ಕೆ ಬಂದಿದ್ದೀನಿ. ನೋಡಿ, ಇಲ್ಲಿ ಅನೇಕ ಮೊಮೆಂಟೋಸ್ಗಳಿದೆ. ಜೊತೆಗೆ ಚಿಟ್ಟಾಣಿಯವರು ಕೊನೆಯದಾಗಿ ಕಾರ್ತಿಕ್ ಅವರಿಗೆ ಕೊಟ್ಟಿರುವಂಥ ಕಿರೀಟ ಕೂಡ ಇದೆ. ಇಲ್ಲಿ ಕಾರ್ತಿಕ್ ಅವರು ಮಾತ್ರ ಅಲ್ಲ, ಅವರ ವೈಫ್ ಕೂಡ ಇಲ್ಲೇ ಇದ್ದಾರೆ. ಮೇಡಮ್ ಬನ್ನಿ, ದಯವಿಟ್ಟು ಬನ್ನಿ. ನಮ್ಮ ಕಾರ್ಯಕ್ರಮದಲ್ಲಿ ಇಬ್ಬರೂ ಜಾಯಿನ್ ಮಾಡಿಸ್ಕೊಂಡು ಮಾತಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಮೊದಲ ಬಾರಿಗೆ ಇಬ್ಬರು ಒಟ್ಟಿಗೆ ಸಂದರ್ಶನ ಮಾಡ್ತಿರೋದು ಇದೇ ಮೊದಲು ಅಂತ ನಾನು ಅಂದ್ಕೊತೀನಿ. ಇಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಒಂದು, ನಾನು ಹಿಂದಿನ ಎಪಿಸೋಡ್ನಲ್ಲಿ ನಿಮ್ಮ ಹತ್ರ ಕೇಳಿದ್ದೆ, ಇದೊಂದು ದೊಡ್ಡ ಜವಾಬ್ದಾರಿ. ಈಗ ಮಗ ಆಗಿ ವೇಷ ಮಾಡೋದು ಒಂದು ಜವಾಬ್ದಾರಿ, ಆದರೆ ನೀವು ಮೊಮ್ಮಗ ಅವರಿಗೆ, ಸೊ ನಿಮ್ಮ ಹತ್ರ ಇನ್ನೂ ಡಬಲ್ ಜವಾಬ್ದಾರಿ ಇರುತ್ತೆ. ಎಲ್ಲಾದ್ರೂ ಒಂದು ಸಣ್ಣ ವೇರಿಯೇಷನ್ ಆದರೂ ಕೂಡ ಅಪ್ಪನ ಹೆಸರು ಇರ್ಬೋದು ಅಥವಾ ಅಜ್ಜನ ಹೆಸರು ಇರ್ಬೋದು, ಇಬ್ಬರಿಗೂ ಕಳಂಕ ಬರುತ್ತೆ ಅಂತ. ಅದಕ್ಕೆ ನೀವು ಬಹಳ ಒಳ್ಳೆಯ ಉತ್ತರವನ್ನು ಕಳೆದ ಬಾರಿ ನೀವು ಕೊಟ್ಟಿದ್ದೀರಿ. ನನಗೆ ಇನ್ನೊಮ್ಮೆ ನಿಮ್ಮ ಮನೆಯನ್ನೆಲ್ಲ ಸುತ್ತುವರೆದಾಗ ಅಥವಾ ತಿರುಗಾಡಿದಾಗ ನಂಗೆ ಗೊತ್ತಾಗಿದ್ದು, ಅಜ್ಜ ಕೊನೆಯದಾಗಿ ನಿಮ್ಗೊಂದು ಕಿರೀಟವನ್ನು ಕೊಟ್ಟರು ಅಂತ, ಒಂದು ಗೆಜ್ಜೆಯನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅದ್ರ ಮೂಲಕ ಶುರು ಮಾಡೋಣ. ಆ ಕಿರೀಟ ಯಾವುದು ಇದರಲ್ಲಿ ತೋರಿಸ್ಬೋದಾ? ಇದೇ ಕಿರೀಟ, ಇದು ಅಜ್ಜಯ್ಯ ಕೊಟ್ಟದ್ದು. ಓಕೆ, ಏನಾದರೂ ಹೇಳಿದ್ರಂತ ಕೊಡುವಾಗ?
ಇದು ನನ್ನ ಮೊಮ್ಮಗನಿಗೆ ಸೇರ್ಬೇಕು ಅಂತ ಕೊಟ್ಟದ್ರು. ಹಾ 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 ಅಂದ್ರೆ ಆಕ್ಚುಲಿ ನಾವು ಇರ್ಲಿಲ್ಲ, ಹಾ. ನಾವು ಬೇರೆ ಕಡೆ ಪ್ರೋಗ್ರಾಮ್ ಅಲ್ಲಿ ಇದ್ದದ್ದು. ಬಂಗಾರಮಕ್ಕಿಯಲ್ಲಿ ವೇಷ ಮಾಡುವ ಟೈಮ್ ಅಲ್ಲಿ ಅವರು ಕೊನೆಯದಾಗಿ ಹಾಸ್ಪಿಟ್ಲಿಗೆ ಹೋಗೋ ಟೈಮಲ್ಲಿ ಹೋಗುವ ಒಂದು 2 ದಿವಸ ಮೊದಲು ವೇಷ ಮಾಡಿದ್ದಾರೆ ಇಲ್ಲಿ ಹಾ. ಬಂಗಾರಮಕ್ಕಿ ಅಂತ. ನವರಾತ್ರಿ ಟೈಮ್ ಅಲ್ಲಿ ಅವರು ಒಂದು 15 ಆಟ ಆಗ್ತಾ ಇತ್ತು. ಓಕೆ. ಎಲ್ಲ ಆಟದಲ್ಲೂ ಅವ್ರು ಇರ್ತಾ ಇದ್ರು. ಹ್ಮ್ ಹ್ಮ್ ಆ ಮಧ್ಯದಲ್ಲಿ ಒಂದು 3 ದಿವಸದ ಮೇಲೆ ವೇಷ ಮುಗಿಸಿ ಹೋಗ್ಬೇಕಿದ್ರೆ ಅವ್ರಿಗೆ ಅನಾರೋಗ್ಯ ಅಂತ ಗೊತ್ತಾದ್ಮೇಲೆ, ನಾಳೆಯಿಂದ ಬರ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಾದ್ಮೇಲೆ ಕಿರೀಟವನ್ನ ಮೊಮ್ಮಗರಿಗೆ ಕೊಡುವಂತ ಇಟ್ಟೋಗಿದ್ದಾರೆ ಅಂತ. ವಾ ವಾ ವಾ, ಇದೇ ಕಿರೀಟ ಅದು? ಹೌದು. ಅವರು ಕಟ್ಟಿರುವಂತ ಕಿರೀಟನ ಇದು? ಹೌದು. ಯೂಸ್ ಮಾಡ್ತಾ ಇದ್ರು? ಹೌದು. ಲಾಸ್ಟ್ ಆಗಿ ಅವರು ಕಟ್ಟು ಬಿಚ್ಚಿಟ್ಟು ಹೋದ ಕಿರೀಟ. ವಾ, ನೋಡಿ, ಇದೇ ಕೊನೆಯದಾಗಿ ಚಿಟ್ಟಾಣಿಯವರು ಕಟ್ಟಿ ಬಿಚ್ಚಿಟ್ಟು ಹೋಗಿರುವಂತಹ ಕಿರೀಟ ಇದು. ಸೊ ಇದ್ರ ಜೊತೆ ಗೆಜ್ಜೆಯನ್ನ ಕೊಟ್ಟಿದ್ದಾರೆ. ಹೌದು, ಗೆಜ್ಜೆ ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲ ಗೆಜ್ಜೆಗಳಿಲ್ಲ ಈಗ. ಅವರು ಕೊಟ್ಟಂತ ಗೆಜ್ಜೆಗಳಲ್ಲಿ ಎಲ್ಲ ನನ್ನ ಗೆಜ್ಜೆಯನ್ನು ಸೇರಿಸಿ ಮಿಕ್ಸ್ ಮಾಡಿ ಮಾಡಿದ್ದೇನೆ. ಇದೀಗ ನೀವು ಪ್ರತಿದಿನ ರಂಗಸ್ಥಳದಲ್ಲಿ ಕಟ್ಟುವಂತ ಗೆಜ್ಜೆ? ಓಕೆ ಓಕೆ. ಈಗ ಸದ್ಯಕ್ಕೆ ಪೆರಡೂರು ಮೇಳದಲ್ಲಿ ಅದು ಕೂಡ ಅಜ್ಜನ ಆಸೆ ಆಗಿತ್ತಂತ ಕೇಳಿದ್ದೆ ನಾನು. ಅಜ್ಜ ನನಗೆ ಹೇಳಿದ್ದು ಹಾಗೆ, ನೀನು ಯಾವ ಮೇಳಕ್ಕೆ ಬೇಕಿದ್ರು ಹೋಗ್ಬೇಕು ಅಂತ ತೀರ್ಮಾನ ತಗೊಳ್ಳೋ ಹಾಗಿಲ್ಲ, ನೀನು ಹೋಗುದಿದ್ರೆ ಪೆರಡೂರು ಮೇಳ ಒಂದೇ, ಮತ್ತೆ ಬೇರೆ ಮೇಳಕ್ಕೆ ಹೋಗ್ಬಾರ್ದು. ಓಕೆ ಓಕೆ. ಎಷ್ಟು ವರ್ಷ ಆಯ್ತು ಈಗ? ನಾನು ಈಗ 8 ವರ್ಷ ಆಯ್ತು ಪೆರಡೂರು ಮೇಳ. 8 ವರ್ಷ ಆಯ್ತು. ಈಗ ಅಜ್ಜ ಬಾಕ್ಸ್ ಆಫೀಸ್ ಕಲಾವಿದ ಇದ್ದ ಹಾಗೆ ಸಿಕ್ಕಾಬಟ್ಟೆ ನೇಮು ಫೇಮ್ ಇತ್ತು. ನೀವು ಕೂಡ ರಂಗಸ್ಥಳಕ್ಕೆ ಬಂದಾಗ ಅಷ್ಟೇ ಸಿಳ್ಳೆಗಳು, ಚೀರಾಟ, ಅಥವಾ ನಿಮ್ಮನ್ನು ನೋಡಬೇಕು, ನಿಮ್ಮ ವೇಷವನ್ನು ನೋಡಬೇಕು ಅಂತ ಅಭಿಮಾನಿಗಳು ಬರ್ತಾರೆ ಅನ್ಕೊಂತೀನಿ ಅಲ್ವಾ? ಹೌದು, ತುಂಬಾ ಜನ ಇದ್ದಾರೆ. ಅಂದ್ರೆ ಈಗ ಅಭಿಮಾನಿ ವರ್ಗಗಳಂತಲೇ ಈಗ ಯುವ ಪೀಳಿಗೆಯಲ್ಲಿ ಕೆಲವೊಂದಿಷ್ಟು ಕಲಾವಿದರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ವಿಶ್ವನಾಥ್ ಹೆನ್ನೆಬೈಲ್ ಇರ್ಬೋದು, ಕಿರಾಡಿ ಪ್ರಕಾಶ್ ಇರ್ಬೋದು, ಕಡಬಾಳ್ ಉದಯ ಹೆಗಡೆ ಆಗಿರ್ಬೋದು, ನಾನಾಗಿರ್ಬೋದು, ಹೀಗೆ ಅನೇಕ ಮಂದಿ ಕಲಾವಿದರು ಈ ಯುವ ಪೀಳಿಗೆಯಲ್ಲಿ ಈಗ ಯಾರನ್ನು ಇಷ್ಟಪಡ್ತಾರೆ ಮೊದಲಿನ ಕಲಾವಿದರಿಗಿಂತ ಈಗಿನ ಟ್ರೆಂಡ್ ಆಗಿದೆ ಅಂತ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈ ಅಜ್ಜನ ಅನುಕರಣೆ ನೀವು ಮಾಡೋದಿಲ್ಲ ಅನ್ನೋದು ನನಗೆ ಗೊತ್ತಾಯ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಅದು ಬರಬಹುದು ಅಂತಾನೂ ಕೂಡ ನನಗೆ ಅನಿಸ್ತಾ ಇರುತ್ತೆ. ಅದು ಬರದೇ ಇರೋ ತರ ನೀವು ಏನ್ ಪ್ರಿಪೇರ್ ಆಗ್ತಿರ್ತೀರಾ ಅಂತ? ಪ್ರಿಪೇರ್ ಅಂತ ಅಂತಿಲ್ಲ, ನಾನು ಚಿಟ್ಟಾಣಿಯವರು ಮೊಮ್ಮಗಾಗಿ ಅವರ ಆಶೀರ್ವಾದದಿಂದ ಯಕ್ಷಗಾನಕ್ಕೆ ಬಂದದ್ದು. ಅಂದ್ರೆ ಅಜ್ಜನ ವೇಷ ನೋಡಿ ಯಕ್ಷಗಾನಕ್ಕೆ ಬಂದದ್ದು ನಾನು. ಆದ್ರೆ ಕಲ್ತದ್ದು ಹೊಸತೋಟ ಮಂಜುನಾಥ ಭಾಗವತರಲ್ಲಿ. ಅಜ್ಜನಿಗಿಂತ ನಾನು ಸ್ವಲ್ಪ ಹೈಟ್. ಟೋಟಲ್ ಆಗಿ ನಮ್ಮ ಫ್ಯಾಮಿಲಿಯಲ್ಲೇ ನಾನು ಸ್ವಲ್ಪ ಹೈಟ್. ನಮ್ಮ ಬಾಡಿಗೆ ಹೇಗ್ ಬೇಕು ಆಕಾರಗಳನ್ನ ಇದನ್ನೆಲ್ಲ ತಿದ್ದುಪಡಿ ಮಾಡೋದು ಹೊಸತೋಟ ಮಂಜುನಾಥ ಭಾಗವತರು. ಅವರಿಂದ ನಾನು ಕಲ್ತದ್ದೇನೆ ಅಂದ್ರೆ ಯಕ್ಷಗಾನಕ್ಕೆ ನಿನ್ನದ್ದೇ ಆದನ್ನು ಕೊಡಬೇಕು, ಇನ್ನೊಬ್ಬರ ಅನುಕರಣೆ ಮಾಡುವುದು ಸರಿಯಲ್ಲ. ನಿನ್ನದ್ದೇ ಅದನ್ನು ಕೊಡು. ಅದನ್ನ ಜನ ಆಸ್ವಾದಿಸ್ಲಿಕ್ಕೆ ಮಿನಿಮಮ್ 10 ವರ್ಷ 15 ವರ್ಷ ತಗೊಳ್ಬಹುದು. ಆದ್ರೆ ಅವ್ರು ತಕೊಂಡ್ಮೇಲೆ ಈ ಶಾಶ್ವತವಾಗಿ ನಿನ್ನದ್ದೇ ಆಗಿರುತ್ತದೆ. ಅದಕ್ಕಾಗಿ ನಿನ್ನದನ್ನೇ ಮಾಡ್ಬೇಕು ನೀನು ಅಂತ ಹೇಳಿ ಅದನ್ನೇ ನಾನು ಮೊದ್ಲಿಂದ ರೂಢಿ ಮಾಡ್ಕೊಂಡದ್ದು. ಕೆಲವೊಂದು ವೇಷ ಕಿರೀಟ ವೇಷ ಮಾಡಿದಾಗ, ಕೀಚಕನ ಮಾಡಿದಾಗ, ಕೌರವನ ಮಾಡಿದಾಗ ಎಲ್ಲೋ ಒಂದು ಸ್ವಲ್ಪ ಅಜ್ಜನ್ ಬರ್ತದೆ ಅಂತ ಹೇಳ್ತಾರೆ ಜನ, ನಂಗೆ ಗೊತ್ತಿಲ್ಲ. ಹೌದು, ನಿಮ್ಮ ಅಭಿಮಾನಿ ವರ್ಗ ಒಂದಾದ್ರೆ ಅಜ್ಜನ ಅಪ್ಪನ ಅಭಿಮಾನಿ ವರ್ಗಗಳು ಕೂಡ ನಿಮ್ಗೆ ಅಭಿಮಾನಿ ಆಗಿರ್ತಾರೆ, ಅವರು ಕೂಡ ನಿಮ್ಗೆ ಅಷ್ಟೇ ಪ್ರೀತಿ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಈಗ ಇವೆಲ್ಲ ಪ್ರೀತಿಯನ್ನ ಬಿಟ್ಟು ನಿಮ್ಮ ಮಡದಿ ಕೂಡ ನಿಮ್ ಜೊತೆಗೆ ನಿಂತಿದ್ದಾರೆ. ಅವರು ಎಷ್ಟು ಸಪೋರ್ಟಿವ್ ಆಗಿದೆ ಅಂತ ಹೇಳಿದ್ರೆ, ಮಾವ ಹೇಳ್ತಾ ಇದ್ರು, ನನಗೆ ಇಷ್ಟು ಒಳ್ಳೆ ಸೊಸೆ ಸಿಕ್ಕಿದ್ದು ಕೂಡ ನಾವು ಇದರಲ್ಲಿ ಮುಂದುವರಿಯೋದಕ್ಕೆ ಒಂದು ಹೆಮ್ಮೆ ಆಯಿತು, ಒಂದು ಖುಷಿ ಆಯಿತು, ನಮಗೆ ಭಾಳ ಖುಷಿ ಇದೆ ನಮ್ಮ ಮಗ ಈ ಫೀಲ್ಡಿಗೆ ಬಂದಿದ್ದು ಅಂತಲೂ ಹೇಳಿದ್ರು. ಮೇಡಮನ್ನು ಮಾತಾಡ್ಸೋಣ, ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಮೇಡಮ್? ಅಂದರೆ ಈಗ ಪ್ರತಿದಿನ ರಾತ್ರಿ ಅವರು ಹೋಗ್ತಾರೆ, ವೇಷ ಕಟ್ತಾರೆ, ಅದೆಲ್ಲ ಒಂದು ವಿಚಾರ. ಆದರೆ ನಿಮ್ಮ ಒಂದು ಸಪೋರ್ಟ್ ಕೂಡ ಅವ್ರಿಗೆ ತುಂಬ ಮುಖ್ಯ ಆಗುತ್ತೆ. ಈ ಎಲ್ಲ ಹೆಸರುಗಳನ್ನು ಉಳಿಸ್ಕೊಳ್ಳೋದಕ್ಕೆ ಅಥವಾ ಈ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಅದು ತುಂಬ ದೊಡ್ಡ ಮಟ್ಟಿಗೆ ಸಹಾಯ ಅಂತ ನಾನು ಅಂದ್ಕೊತೀನಿ. ನಿಮ್ಗೆ ಯಕ್ಷಗಾನದ ಬಗ್ಗೆ ಅಷ್ಟು ಒಲವಿತ್ತ ಮುಂಚೆ ಹೇಗೆ? ಹೌದು, ಮೊದಲಿಂದ ನಾನು ಚಿಕ್ಕವಳಿದ್ದಾಗಿಂದ ನಮ್ಮ ತಂದೆಯವರು ಯಕ್ಷಗಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ನಮ್ಮ ತಂದೆ ತಾಯಿ ಇಬ್ಬರಿಗೂ ಯಕ್ಷಗಾನದ ಅಭಿರುಚಿ ಬರ್ಲಿಕ್ಕೆ, ನಮಗೆ ಅಭಿರುಚಿ ಬರಲಿಕ್ಕೆ ಅವರೇ ಕಾರಣ, ಮೂಲ ಕಾರಣ. ಎಲ್ಲಿ ಯಕ್ಷಗಾನ ನಡೆದ್ರು ನಾವು ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರ ಅಭಿಮಾನಿಗಳು, ನಮ್ಮ ತಂದೆಯವರು ತಾಯಿಯವರು. ಅವರು ಯಕ್ಷಗಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಹಾಗೆ ನಮಗೂ ಅಭಿರುಚಿ ಬೆಳೀತು. ಹಾಗೆ ನಾವು ಮುಂದೆ ಅಂದರೆ ಇಲ್ಲಿ ಸೊಸೆಯಾಗಿ ಬರ್ತೇನೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಹೆಮ್ಮೆ ಇದೆ ಈ ಮನೆಗೆ, ಚಿಟ್ಟಾಣಿಯವ್ರ ಮನೆಗೆ ಮೊಮ್ಮಗನ ಹೆಂಡತಿಯಾಗಿ ಬಂದಿದ್ದು ತುಂಬಾ ಹೆಮ್ಮೆ ಅನಿಸುತ್ತೆ. ಅವರ ಹೆಂಡತಿ, ಅವರ ವೇಷ, ಅವರ ವೇಷಭೂಷಣ, ಅವರ ಮಾತು ಅಥವಾ ಪ್ರತಿಯೊಂದು ರಂಗಸ್ಥಳದಲ್ಲಿ ನೀವೇನು ನೋಡಿ ಇದು ಮಾಡ್ತೀರಾ ಅದೆಲ್ಲ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ? ಏನಾದರೂ ಬದಲಾವಣೆಗಳಿದ್ರೆ ನೀವು ಅವ್ರನ್ನ ಗ್ರ್ಯಾಬ್ ಮಾಡಿ ಹೇಳ್ತೀರಾ ಹೇಗೆ ಅಂತ?
ಹೌದು, ನಾನು ತಾಳ್ಮದ್ಲೆ ಅಭಿಮಾನಿ ಮೂಲತಃ. ತಾಳ್ಮದ್ಲೆ ತುಂಬಾನೇ ಕೇಳ್ತಾ ಇರ್ತೀನಿ. ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ ಮಾತು ಇದೆಲ್ಲ, ಅಂದರೆ ಇನ್ನು ಪದ್ಯದ ಅರ್ಥವನ್ನ ನೀಟಾಗಿ ಅವರು ಹೇಳ್ತಾರೆ. ಇನ್ನೂ ಜಾಸ್ತಿ ಓದಬೇಕು ನೀವು, ಇನ್ನೂ ಅರ್ಥ ವಿಶ್ಲೇಷಣೆ ಅಂದರೆ ಇನ್ನೂ ಜಾಸ್ತಿ ಬರಬೇಕು ಅಂತ ಹೇಳ್ತಾ ಇರ್ತೀನಿ. ಅವರದ್ದು ವೇಷ ನನಗೆ ತುಂಬ ಇಷ್ಟ. ನಾನು ಅವರ ತುಂಬ ದೊಡ್ಡ ಅಭಿಮಾನಿ. ಹತ್ರ ಎಲ್ಲ ಆಟ ಇದ್ರೆ ನೋಡಕ್ ಹೋಗ್ತೀರಾ ಅನ್ಸತ್ತಲ್ಲ ಇಲ್ಲಿ? ಹೋಗ್ತೀನಿ. ಓಕೆ ಓಕೆ. ಪೆರಡೂರು ಮೇಳ ಅಂತ ಹೇಳಿದ್ರೆ ಪ್ರತಿ ವರ್ಷ ಹೊಸ ಹೊಸ ಪ್ರಸಂಗಗಳಿರುತ್ತಲ್ವಾ? ಹೌದೌದು. ಹಾ ಹಾ. ಆ ಹೊಸ ಪ್ರಸಂಗಗಳನ್ನೆಲ್ಲ ಒಂದ್ಸಲ ಆದ್ರೂ ಇವ್ರು ನೋಡ್ಬೇಕು. ಒಂದ್ಸಲ ತೋರಿಸ್ತಾರೆ. ಅಂದ್ರೆ ನಮಗ್ ಮನೆ ಜವಾಬ್ದಾರಿ ಇರೋದ್ರಿಂದ ಇವರೊಟ್ಟಿಗೆ ತಿರುಗಾಟ ಮಾಡ್ಲಿಕ್ಕೆ ಆಗೋದಿಲ್ಲ. ಹೊಸ ಪ್ರಸಂಗ ಆ ಸೀಸನ್ ನಲ್ಲಿ ಒಂದು ಪ್ರಯೋಗಕ್ಕೆ ನಾನು ಹೋಗ್ತೀನಿ. ಹೌದಲ್ವಾ? ಅಡುಗೆ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಇವತ್ತು ಇವ್ರ ಮನೆಗೆ ಬಂದಾಗ ನಮ್ಗೆ ಕೂಡ ಸ್ಪೆಷಲ್ ಆಗಿ ಟಿಫಿನ್ ವ್ಯವಸ್ಥೆಯನ್ನು ಮಾಡಿದ್ರು. ಅಡುಗೆ ತುಂಬ ಇಷ್ಟನಾ? ಅದನ್ನ ಮಾಡ್ತೀನಿ. ಅಡುಗೆ ತುಂಬ ಇಷ್ಟ. ಮನೇಲೇ ಇರೋದ್ರಿಂದ ಅಡುಗೆ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ, ಮಾಡ್ತೀನಿ. ಓಕೆ. ಅವ್ರಿಗೆ ಏನು ಇಷ್ಟ? ಏನು ತಿಂಡಿ ತಿನಿಸುಗಳು ಇಷ್ಟ? ತಿಂಡಿ ಅವರಿಗೆ ತಿಂಡಿ ಅಂದರೆ ಊಟನೇ ಇಷ್ಟ. ಊಟದಲ್ಲೇ ನಾನು ಏನು ಅಂದರೆ ಜಾಸ್ತಿಯಾಗಿ ಏನೇನು ಐಟಮ್ಸ್ ಮಾಡ್ತೀನೋ ಅದೇ ಇಷ್ಟ. ತಿಂಡಿ ಟಿಫಿನ್ಗಳು ಸ್ವಲ್ಪ ಕಡಿಮೆ. ಅಂದರೆ ಅವ್ರಿಗೆ ಯಕ್ಷಗಾನಕ್ಕೆ ಈ ಬೇರೆ ಥರ ತಿಂಡಿಗಳನ್ನು ತಿಂದರೆ ಸ್ವಲ್ಪ ಅವರಿಗೆ ಅಂದರೆ ಡೈಲಿ ಇರೋದ್ರಿಂದ ಊಟ ಮಾಡಿದ್ರೆ ಆರಾಮ ಅನ್ಸತ್ತೆ ಅವರಿಗೆ. ಎಲ್ಲ ಒಂದು ಕಡೆ ಯಕ್ಷಗಾನದ ಕಲಾವಿದನ ಪತ್ನಿ ಆದಾಗ ಒಂದು ಜವಾಬ್ದಾರಿ ಇರುತ್ತೆ, ಇನ್ನೊಂದು ಕಾಂಪ್ರಮೈಸ್ ತುಂಬ ಇರಬಹುದು ಅಂತ ನಾನು ಅಂದ್ಕೊತೀನಿ. ಅದನ್ನು ನೀವು ಕಂಡ್ಕೊಂಡ್ರಾ? ಹೌದು. ಅಂದರೆ ಮೊದಲಾಗಿ ನಾನು ಮದುವೆ ಆಗಿ ಬರುವಾಗ ನನಗೆ ಅಂದರೆ ಇಷ್ಟು ದಿನ ಇರುತ್ತೆ ಅಂದರೆ ಮೇಳಗಳ ಬಗ್ಗೆಲ್ಲ ನನಗೆ ಐಡಿಯಾ ಇರಲಿಲ್ಲ. ಅಂದರೆ ಡೈಲಿ ಇರುತ್ತೆ, 6 ತಿಂಗಳ ಡೈಲಿ ಮನೇಲಿ ಇರಲ್ಲ ಅಂತ ಅದೆಲ್ಲ ಕಲ್ಪನೆಗಳು ಕೂಡ ಇರಲಿಲ್ಲ ನನಗೆ. ವಯಸ್ಸು ಚಿಕ್ಕದಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ನಮ್ಮ ಅತ್ತೆಯವ್ರನ್ನ ನೋಡಿ ಅವ್ರಿಗೆ ಅಂದರೆ ಇವ್ರದ್ದು ಇದೇ ಆಗಿದೆ, ಲೈಫ್ ಸ್ಟೈಲೇ ಆಗಿರುತ್ತೆ ಅಂತ ಕಲ್ತ್ಕೊಂಡೆ ನಾನು. ಈಗ ಅಭ್ಯಾಸ ಆಗಿದೆ. ಕಾಂಪ್ರಮೈಸ್ ಇದ್ದೇ ಇರುತ್ತೆ ಅಲ್ವಾ. ಒಂದಿನ ಅಂದು ಮನೇಲಿ ಇರಲ್ಲ. ಬೆಳಗ್ಗೆ ಅಂದರೆ ಮೇಳಗಳಿಗೆ ಹೋದಾಗ ದೂರ ಇದ್ದಾಗ 4-5 ದಿನ ಮನೆ ಬಿಟ್ಟು ಇರಬೇಕಾಗತ್ತೆ. ಬರ್ತಾರೆ, ಮಲಗ್ತಾರೆ, ಎದ್ದು ಹೋಗ್ತಾರೆ ಅಂತ ಆಗತ್ತೆ. ಕಾಂಪ್ರಮೈಸ್ ಇದ್ದೇ ಇರುತ್ತೆ. ಹೌದು ಸರ್. ನಿಮಗೆ ಇವ್ರ ಬಗ್ಗೆ ಎಷ್ಟು ಹೆಮ್ಮೆ ಆಗುತ್ತೆ? ಯಾಕಂದರೆ ತುಂಬ ವಿಚಾರದಲ್ಲಿ ಹೆಣ್ಮಗಳು ಕಾಂಪ್ರಮೈಸ್ ಮಾಡ್ಕೊಂಡಿರ್ತಾಳೆ. ಅವಳ ಬದುಕಿನ ಹಂತನೂ ಕಾಂಪ್ರಮೈಸೇಷನಲ್ಲೇ ಬಂದಿರುತ್ತೆ. ಸೊ ಈ ವಿಚಾರಕ್ಕೆ ಈಗ ನಿಮ್ಮ ಜೀವನಕ್ಕೆ ಬಂದಾಗ ಎಷ್ಟೊಂದು ವಿಚಾರದಲ್ಲಿ ಸಪೋರ್ಟಿವ್ ಆಗಿರ್ಬೋದು, ಕಾಂಪ್ರಮೈಸ್ ಆಗಿರೋ ನಿಮ್ಮ ತಂದೆಯವ್ರು ಹೇಳ್ತಾ ಇದ್ದಾರೆ, ನಮ್ಗೆ ಒಳ್ಳೆ ಸೊಸೆ ಸಿಕ್ಕಿದ್ದಾರೆ, ನನ್ನ ಮಗನೂ ತುಂಬ ಒಳ್ಳೆಯವನಾಗಿದ್ದ, ಅವನು ಯಕ್ಷಗಾನಕ್ಕೆ ಬಂದು ನಮಗೆ ತುಂಬ ಖುಷಿ ಪಡಿಸ್ದ, ಈಗ ಸೊಸೆನೂ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ ಅಂತ ನೀವೇನು ಹೇಳ್ತೀರಿ ಇದಕ್ಕೆ? ನಿಜವಾಗಿ ನನಗಿದು ಯಾವುದೋ ಜನ್ಮದ ಪುಣ್ಯ. ಅಂದ್ರೆ ಈಗಿನ ಕಾಲದಲ್ಲಿ ಹೌದು ಮದುವೆ ಆಗೋದೇ ಕಷ್ಟ, ಅದರಲ್ಲೂ ಬ್ರಾಹ್ಮಣರಿಗಂತೂ ಹೆಣ್ಣೇ ಸಿಕ್ಕುವುದಿಲ್ಲ ಅಂತ ಕಾಲ. ನಮ್ದು ಲವ್ ಮ್ಯಾರೇಜ್. ಯಕ್ಷಗಾನದಲ್ಲಿ ಅವಳನ್ನ ಕಂಡದ್ದು, ಅಲ್ಲೇ ಮಾತಾಡಿಸಿದ್ದು. ಓ ಹೌದಾ ಮೇಡಮ್? ಹೇಳಲೇ ಇಲ್ಲ ಮತ್ತೆ. ನಮ್ದು ಲವ್ ಮ್ಯಾರೇಜ್. ಕಾನ್ಸೂರಲ್ಲಿ ಸುಧನ್ವಾರ್ಜುನ. ಇನ್ನೊಂದ್ ದಿವಸ ನನಗೆ ಗೋವಾ ಆಟ ಆಗಿತ್ತು, ಅದು ಪೂರೈಸಿ ಅಜ್ಜನ ಕರ್ಕೊಂಡು ನಾನು ಅಲ್ಲಿ ಆಟಕ್ಕೆ ಹೋಗಿದ್ದ. ಫಸ್ಟ್ ಅಜ್ಜನ ಕಲಾದಾರ, ಎರಡನೇ ನನ್ನ ಸುಧನ್ವಾರ್ಜುನ ಸುಧನ್. ಇವಳು ತಂಗಿ ಒಬ್ಳು ಇದ್ಲು, ಪೂಜಿತ ಅಂತ. ಅವಳು ಪ್ರಭಾವತಿ ಆಗಿತ್ತು. ಅವಳು ವೇಷ ಮಾಡ್ತಾಳೆ. ಇಲ್ಲ, ನಾನು ಮಾಡಲ್ಲ, ನನ್ನ ತಂಗಿ ಅವರು ಮಾಡಿ. ನೀವು ಆಟಕ್ಕೆ ಹೋಗಿದ್ರಿ? ಹೌದು. ಮುಂದ್ಗಡೆ ಸಾಲ ಕೂತ್ಕೊಂಡಿದ್ಲು. ಫಸ್ಟ್ ನೋಡಿದ್ದು ಅಲ್ಲಿ. ಆಮೇಲೆ ಅವಳು ತಂಗಿ ವೇಷ ಆಗಾಯ್ತು ಅಂತ ಕೇಳಲಿಕ್ಕೆ ಒಳಗೆ ಬಂದಿದ್ರ, ನಂಬರ್ ತಗೊಂಡಿದ್ದೆ. ಹಾಗೆ ಮಾತಾಡಿ ಆಮೇಲೆ ಪರಿಚಯ ಆಯ್ತು. ದೇವಿ ರಾಮಾನಂದ್ರು ಅಂತ ಅಲ್ಲಿ ತುಂಬಾ ಬರ್ತಾರೆ ಅವರು, ಅಂದ್ರೆ ಅವರಿಗೆ ರಿಲೇಷನ್ ಅವರು. ನಾವು ಅಲ್ಲಿ ತುಂಬಾ ಹೋಗ್ತೀವಿ. ಅಲ್ಲೂ ಹೋದಾಗ ಮತ್ತೆ ಮಾತಾಡಿ ಆಮೇಲೆ ಅಲ್ಲಿ ನೋಡ್ಕೊಳ್ತೀವಿ ನಾವು. ಅಲ್ಲಿಂದ ಪರಿಚಯ ಆಯ್ತು. ಆಮೇಲೆ ಲವ್ ಮ್ಯಾರೇಜೇ ಆಗಿ. ಆದ್ರೆ ನಿಜವಾಗಿ ನನಗೆ ಸಂತೋಷ ಅಂತ ಹೇಳಿದ್ರೆ, ನನ್ನ ಲೈಫಿಗೆ ಅವಳು ಈಗಿನ ಕಾಲದಲ್ಲಿ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ. ಹೌದು. ಈಗ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತ ಡ್ರೀಮ್ಗಳಿರ್ತದೆ, ಹಿಂಗಾಗ್ಬೇಕು. ನಮ್ಮ ಡ್ರೀಮಿಗೆ ಅವ್ರನ್ನ ಹೊಂದ್ಕೊಳ್ಳೋದು ತುಂಬಾ ಕಷ್ಟ. ಆ ಮಟ್ಟಿಗೆ ನನ್ನ ಹೆಂಡತಿ ಹೊಂದ್ಕೊಂಡಿದ್ದಾಳೆ. ಒಂದು ಇನ್ನೊಂದು, ನಮಗೆಲ್ಲ ಹೇಗೆಂದ್ರೆ ಪ್ರೋಗ್ರಾಮಿಗೆ ಹೋಗಿ ಹೋಗಿ ಊರಿಂದ ಊರಿಗೆ ಹೋಗಿ 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 ನಮಗ್ ತಿರುಗಾಟ ಅಂದ್ರೆ ಆಗೋದಿಲ್ಲ. ಮನೆಗ್ ಬಂದ್ರೆ ಎಷ್ಟೊತ್ತಿಗೆ ಬಂದ್ರೆ ಸಾಕು, ರೆಸ್ಟ್ ಮಾಡಿದ್ರೆ ಸಾಕು. ಇವ್ರನ್ನ ಕರ್ಕೊಂಡು ಹೋಗ್ಬೇಕು. ಈಗ ನಾವಿಲ್ಲಿ ಮನೆಗ್ ಬಂದಾಗ ಇವ್ರಿಗೆ ತಿರುಗಾಟಕ್ಕೆ ಹೋಗ್ಬೇಕು ಅನ್ನೋ ಹಾಗೆ ಕಾಂಪ್ರಮೈಸ್ ಆಗ್ಬೇಕು ನಾವು. ಅವ್ರು ಹೇಗೆ ನಮಗ್ ಕಾಂಪ್ರಮೈಸ್ ಆಗಿದಾರೋ ನಾವು ಅವ್ರಿಗೆ ಹಾಗೆ ಕಾಂಪ್ರಮೈಸ್ ಆದ್ರೆ ಮಾತ್ರ ಕರೆಕ್ಟ್ ಮುನ್ನಡೆಸ್ಲಿಕ್ಕೆ ಸಾಧ್ಯ. ಜೀವನ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗುತ್ತೆ. ಇಲ್ಲ, ಖುಷಿ ಆಗುತ್ತೆ. ಯಾಕಂದ್ರೆ ನನಗೆ ಈ ನಿಮ್ಮ ಅತ್ತೆ ಮಾವನು ಕೂಡ ತುಂಬಾ ಸಪೋರ್ಟಿವ್ ಆಗಿರೋದು, ನೀವೆಲ್ಲ ಒಟ್ಟಿಗಿರೋದಿದೆಯಲ್ಲ,
ಅದು ಬಹಳ ಹೆಮ್ಮೆ ಅಂತ ಅನಿಸುತ್ತೆ. ಯಕ್ಷಗಾನದಲ್ಲಿ ಈಗ ಮುಂದೆ ಈ ಥರದ್ದು ಏನಾದರೂ ಆಗಬೇಕು, ಈ ಥರ ಏನಾದರೂ ಪರಿಕಲ್ಪನೆಗಳನ್ನು ನೀವು ಕಂಡುಕೊಂಡಿದ್ದೀಯಾ ಪ್ರತಿದಿನದ ತಿರುಗಾಟದಲ್ಲಿ, ಹಿಂಗಾದರೆ ಚೆನ್ನಾಗಿರುತ್ತೆ ನೋಡಿ ಅಂತ? ಇನ್ನು ಮುಂದೆಲ್ಲ ಕಾಲಮಿತಿ ಆಗಬೇಕು. ಹಾಂ, ಅಂದರೆ ಫುಲ್ ನೈಟ್ ಯಕ್ಷಗಾನಗಳು ಸಾಕು. ಹಾಂ, ಕಲಾವಿದನಿಗೆ ಬಂದು ಹೋಗುವವರಿಗೆ ಕಷ್ಟ ಆಗ್ಬೋದು, ಹೌದು. ಪ್ರೋಗ್ರಾಮ್ ಮಾಡುವವರಿಗೂ ನೋಡುವವರಿಗೂ ಕಷ್ಟ ಆಗ್ಬೋದು, ಆದರೆ ಕಲಾವಿದನಿಗೆ ಅನುಕೂಲ. ಯಾಕೆಂದರೆ ಈಗೊಂದು 2 ವರ್ಷದಲ್ಲಿ ಈ ಜನವರಿ ನಂತರ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಸೆಕೆ ಉಂಟಲ್ಲ, ಈ ಸಲ ನಮಗೆ ಆ ಕಾಸ್ಟ್ಯೂಮ್ ಹಾಕೊಂಡು ರಂಗಸ್ಥಳಕ್ಕೆ ಹೋಗೋದೇ ಬೇಡ. ಮತ್ತು ನಮಗೆ ಪ್ರೋಗ್ರಾಮ್ಗಳು ಮಧ್ಯಾಹ್ನ ಪ್ರೋಗ್ರಾಮು, ಸಂಜೆ ಪ್ರೋಗ್ರಾಮು, ಮಧ್ಯೆ ಒಂದು ನಾಟ್ಯ ವೈಭವ, ಮತ್ತು ಫುಲ್ ನೈಟ್ ಪ್ರೋಗ್ರಾಮು, ಬಿಡುವೆ ಇರೋದಿಲ್ಲ. ಹೀಗಾದ ಕೂಡಲೇ ನಮ್ಮ ಆರೋಗ್ಯವೂ ಸರಿ ಇರೋದಿಲ್ಲ, ಮತ್ತು ಈ ಸೆಕೆಯಲ್ಲಿ ಆಗೋದಿಲ್ಲ. ಇನ್ನು ಮುಂದೆಲ್ಲ ಕಾಲಘಟ್ಟಗಳು ಹೇಗೆ ಪ್ರಪಂಚ ಬದಲಾಗ್ತಾ ಉಂಟು, ನಮ್ಮ ಪ್ರೋಗ್ರಾಮ್ಗಳು ಹಾಗೆ ಬದಲಾಗಬೇಕು ಅಲ್ವಾ? ಕಾಲಮಿತಿ ಆದ್ರೆ ಅನುಕೂಲ ಅಂತ ನನ್ನ. ಹಾಗಂತ ಸಂಪೂರ್ಣ ಕಾಲಮಿತಿ ಟೆಂಟ್ ಮೇಳಗಳ ಕಾಲಮಿತಿ ಆಗೋದಿಲ್ಲ. ಬಯಲಾಟಗಳೆಲ್ಲ ಆಗಿದೆ ಈಗ ಆಲ್ಮೋಸ್ಟ್. ಕರೆಕ್ಟ್. ಇನ್ನು ಟೆಂಟ್ ಮೇಳಗಳಿಗೂ ಅನ್ವಯಿಸ್ಲಿ ಹೇಳೋದು ನಮ್ದು ಒಂದು ಸಲಹೆ ಅಷ್ಟೇ. ಹೌದು, ಮಾಡಿದ್ರು ಒಳ್ಳೇದು ಅಂತ. ಕರೆಕ್ಟ್. ಈಗ ಮುಂಚಿನ ಥರ ಎಲ್ಲರೂ ಕೂತ್ಕೊಂಡು ಆಟ ನೋಡೋದಾಗ್ಲಿ, ಅಥವಾ ಕಲಾವಿದರೆ ಹಿರಿಯವರ ಕೆಲವೊಂದು ಸ್ಟೆಪ್ಗಳನ್ನು ನೋಡೋದು, ಅಥವಾ ರಂಗಸ್ಥಳದ ಮುಂದೆ ನಿಂತು ನಾನು ಏನು ತಪ್ಪು ಮಾಡಿದ್ದೀನಿ, ಇನ್ನೊಬ್ಬರಿಂದ ಏನು ತಿಳ್ಕೊಬೋದು, ಈ ಥರ ಎಲ್ಲ ಯೋಚನೆಗಳೆಲ್ಲ ಹೋಗ್ಬಿಟ್ಟಿದೆ, ದಿಕ್ಕಾಪಾಲಾಗಿವೆ ಅನ್ನೋದನ್ನು ನಾನು ಕೂಡ ಕೇಳ್ಪಟ್ಟಿದ್ದೆ. ಹಿಂದೆಲ್ಲ ಹೆಂಗಿತ್ತು ಅಂತ ಹೇಳಿದ್ರೆ, ಒಬ್ಬ ಕಲಾವಿದನ ವೇಷ ಆದಾಗ ಇನ್ನೊಬ್ಬ ಕಲಾವಿದನನ್ನು ಆತ ನೋಡ್ತಿದ್ದ. ಬಹುಶಃ ಚಿಕ್ಕವರೆಲ್ಲ ಫಸ್ಟಿಗೆ ವೇಷ ಮಾಡಿದ್ರೆ ಹಿರಿಯವರ ವೇಷವನ್ನು ಬೆಳಗಿನ ಜಾವದವರೆಗೂ ಕೂತ್ಕೊಂಡು ನೋಡ್ತಾ ಇದ್ರು. ಈ ನಿಮ್ಮ ಟೆಂಟ್ ಇದರಲ್ಲಿ ಹೆಂಗಿದೆ ಸರ್? ಈಗ ಅಲ್ಲೂ ಹಾಗೇನಾ, ಅಥವಾ ಎಲ್ಲಾದರೂ ಸ್ವಲ್ಪ ಅನುಕರಣೆಗಳು ಉಳಿದಿದೆಯಾ, ಹೇಗೆ? ಟೆಂಟ್ ಮೇಳದಲ್ಲಿ ಹೇಗಾಗಿದೆ ಗೊತ್ತಾ, ಹೆಚ್ಚಾಗೋದು ಹೊಸ ಪ್ರಸಂಗಗಳು. ಈ ವರ್ಷದ ಉದಾಹರಣೆಗೆ ನಾ ಹೇಳೋದು ಚದುರಂಗ. ಈ ವರ್ಷದ ನಮ್ಮ ಪೆರಡೂರು ಮೇಳದ ಪ್ರಸಂಗ ಚದುರಂಗ, ಪ್ರೊಫೆಸರ್ ಕಿರಣ್ ಕರೆ ಅವರು ಬರೆದ. ಅಲ್ಲಿ ಹೇಗೆ ಅಂದ್ರೆ 1 ಗಂಟೆ ಮೇಲೆ ನೀಲ್ಕೊಡೋದಾಗಿರ್ಬೋದು, ಯಲಗುಪ್ಪದವ್ರದ್ದಾಗಿರ್ಬೋದು, ನನ್ನದಾಗಿರ್ಬೋದು, ಅಣ್ಣಪ್ಪಗೌಡ ಮಾಗೂಡ ಆಗಿರ್ಬೋದು, ಹೊಸಪಟ್ನ ಚಂದ್ರಾಸ್ ಆಗಿರ್ಬೋದು, ನಮ್ದೆಲ್ಲ 1 ಗಂಟೆ ಮೇಲೆ ನಮ್ಮ ಪ್ರವೇಶ. ಅಷ್ಟ್ರ ಒಳಗೆ ಹುಡುಗರದೆಲ್ಲ ಪ್ರವೇಶ. ಹೌದು, ಅಷ್ಟ್ರ ಭಾಗ 1 ಗಂಟೆ ಮೇಲೆ ನಮ್ಮ ಪ್ರವೇಶ ಆದ್ಮೇಲೆ ಒಬ್ಬರು ಹುಡುಗರು ಇರುವುದಿಲ್ಲ ಚೌಕಿ. ಎಲ್ಲ ಅವ್ರವ್ರ ಪಾಡಿಗೆ ಮನೆಗೆ ಹೋಗ್ತಾ ಇರ್ತಾರೆ, ಕಾರ್ ತಗೊಂಡು. ಹೌದು, ಈಗೆಲ್ಲ ನಾನು ಹೇಳುದು, ನಾಳೆ ದಿವಸ ಮತ್ತೊಬ್ಬ ಕಲಾವಿನಿಗೆ ಏನೋ ಅನಾರೋಗ್ಯ ಆಯ್ತು, ಕರೆಕ್ಟ್, ಅನಿವಾರ್ಯವಾಗಿ ಆ ವೇಷವನ್ನು ಮತ್ತೊಬ್ಬ ಕೆಳಗಿನ ಸೆಟ್ನೋ ಒಬ್ಬ ಮಾಡ್ಬೇಕಾದಂತ ಅನಿವಾರ್ಯತೆ ಬಂತು. ಆಗ ಅವನು ತಯಾರಿ ಏನು ಉಂಟು ಕೇಳಿದ್ರೆ ಏನೂ ಇಲ್ಲ. ನಾವು ನೋಡ್ಕೊಂಡ್ರೆ ಮಾತ್ರ ಅಲ್ವಾ. ಹೌದು. ಈಗ ಎಷ್ಟೋ ವರ್ಷದ ಹಿಂದಾದ ನಾಗವಲ್ಲಿ ನಮ್ಮ ಮೇಳದಲ್ಲಿ ಈ ವರ್ಷ ಒಂದು 10-12 ಪ್ರಯೋಗ ಆಯ್ತು. ಗೋಪಾಲಾಚಾರ್ಯ ಮಾಡೋ ವೇಷ ನನಗೆ ಬಂತು. ನಾನು ಅದಷ್ಟನ್ನು ನೋಡಿ ಕಂಠಪಾಠ ಮಾಡ್ಕೊಂಡು ಈ ಸನ್ನಿವೇಶಕ್ಕೆ ಹಿಂಗ್ ಮಾಡ್ಬೇಕು ಅಂತ ತಯಾರಿ ಮಾಡ್ಕೊಂಡು ಮಾಡಿದೆ. ಅಂದ್ರೆ ತಯಾರಿ ಇಲ್ಲದೆ ರಂಗಸ್ಥಳಕ್ಕೆ ಹೋಗ್ಬಾರ್ದು. ಒಂದು, ಇನ್ನೊಬ್ರು ಮಾಡೋದನ್ನಾದ್ರೂ ನೋಡ್ಕೊಳ್ಬೇಕು, ಅಲ್ದಿದ್ರೆ ಇನ್ನೊಬ್ರ ಹತ್ರ ಕೇಳ್ಕೊಂಡಾದ್ರೂ ಮಾಡ್ಬೇಕು. ಆ ಪ್ರಯತ್ನ ಬೇಕೇ. ಕರೆಕ್ಟ್. ಯಕ್ಷಗಾನ ಅನ್ನೋದು ಸಿನಿಮಾ ಅಲ್ಲ ಅದು. ಯಾಕಂದ್ರೆ ಇನ್ಸ್ಟೆಂಟ್ ಆಗಿ ನೀವು ಡೈಲಾಗ್ಗಳನ್ನು ಹೊಡಿಬೇಕು, ಅಥವಾ ಇವತ್ತು ಮಾತಾಡಿದ್ದು ನಾಳೆ ಮಿಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಎಷ್ಟೇ ಕಂಠಪಾಠ ಮಾಡಿದ್ರು ಕೂಡ ಅಲ್ಲಿ ಯಾವ ಗತ್ತಿಂದ ನಾವು ಕುಣಿತೀವಿ ಅಲ್ಲೊಂದಿಷ್ಟು ಹೊಸತು ಹಳೆತು ಎಲ್ಲ ಆ್ಯಡ್ ಆನ್ ಆಗ್ತಾನೆ ಇರುತ್ತೆ, ಅದಂತೂ ನಿಜ. ಸೊ ಈ ಹೊಸ ಪ್ರಸಂಗಗಳು, ಈಗ ನೀವು ಟೆಂಟ್ ಮೇಳದಲ್ಲಿರೋದ್ರೆ ಈ ವರ್ಷ ಒಂದು ಪ್ರಸಂಗ, ನೆಕ್ಸ್ಟ್ ಇಯರ್ ಇನ್ನೊಂದು ಹೊಸದು ಬರುತ್ತೆ. ಸೊ ಆ ಥರ ಒಂದು ಹೊಸ ಪ್ರಯೋಗಗಳನ್ನು ಮಾಡುವಾಗ ನಿಮ್ಮ ರಿಹರ್ಸಲ್ಗಳು ಅಥವಾ ನೀವು ಎಷ್ಟರ ಮಟ್ಟಿಗೆ ಅದಕ್ಕೆ ಪ್ರಿಪೇರ್ ಆಗಬೇಕಾಗತ್ತೆ ಸರ್? ನಮಗೆ ಮೊದಲಾಗಿ ಒಂದು ಸ್ಕ್ರಿಪ್ಟ್ ಕೊಡ್ತಾರೆ. ಈ ನಾಟಕದಲ್ಲೆಲ್ಲ ಕೊಡ್ತಾರಲ್ಲ ಹಂಗೆ ಸ್ಕ್ರಿಪ್ಟ್ ಕೊಡ್ತಾರೆ, ಕತೆ ಕೊಡ್ತಾರೆ, ಪದ್ಯ ಕೊಡ್ತಾರೆ. ಈಗ ಟೋಟಲ್ ಆಗಿ ಬೆಳಗ್ವರೆಗೆ ಒಂದು 7 ತಾಸಿನ ಪ್ರೋಗ್ರಾಮ್. ಹೌದು. 9:30 ಸ್ಟಾರ್ಟ್, 10 ಗಂಟೆ ಕತೆ ಸ್ಟಾರ್ಟ್ ಆಗಿ 5:00 ಕ್ಲೋಸ್ ನಮ್ಮ ಮೇಳದಲ್ಲಿ. ಎಲ್ಲರಿಗೂ ಪದ್ಯಗಳಿರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈಗ ಯಾವುದೋ ಒಂದು ವೇಷಕ್ಕಿರುತ್ತೆ. ಈಗ ಕಥಾನಾಯಕನಿಗ, ಖಳನಾಯಕನಿಗೋ ಎಲ್ಲ ಒಬ್ರಿಗೆ ಒಂದು ಟೋಟಲಿ ಆಗಿ ಅವನ ವೇಷದಲ್ಲಿ ಒಂದು ಪದ್ಯ. ಆ ಒಂದು ಪದ್ಯವು ನಾವು ಅದಕ್ಕೆ ಹೊಸ್ತೇನಾದ್ರೂ ಕೊಡಬೇಕು ಅಂತ. ಈಗ ನೀವು ಪ್ರಿಪೇರ್ ಆಗ್ಲೇಬೇಕು. ಪದ್ಯಗಳಿಗೆ ನನಗೆ ಭಾಗವತರಿಗೆ ಚಂಡೆ ಮೊದಲವರಿಗೆ ಮಾತ್ರ ಸಂಬಂಧ. ಅದನ್ನ ನಾವು ಅವ್ರ ಹತ್ರ ಕೂತ್ಕೊಂಡು 1 ದಿವಸವ 2 ದಿವಸವ ಸೆಟ್ ಆಗದೆ ಇದ್ರೆ ಚಾಲುಗಳನ್ನು ಸೆಟ್ ಮಾಡೋದು, ಅಭಿನಯಗಳನ್ನು ಸೆಟ್ ಮಾಡೋದು, ಅದಕ್ಕೆ ಪೂರಕವಾಗಿ ಅವರು ಅನುಕೂಲ ಮಾಡ್ಕೊಡೋದು ಭಾಗವತರು. ಸಂಭಾಷಣೆಗಳನ್ನೆಲ್ಲ ನಾವು ಕೆಲವು ಈ ಪ್ರೊಫೆಸರ್ ಕಿರಣ್ ಕರೆ ಅವರು ನಮ್ಮ ಪ್ರಸಂಗ ಬರೆಯೋರಾದ್ರಿಂದ ಅವ್ರ ಹತ್ರ ಕೇಳ್ಕೊಳ್ತೇವೆ. ಈ ಪದ್ಯಕ್ಕೆ ಎಷ್ಟು ಸಂಭಾಷಣೆಗಳು ತರಬಹುದು, ಮತ್ತು ನಮ್ದು ಲಿಮಿಟ್ ಮಾಡಬೇಕಲ್ಲ. ಹೌದು. 7 ತಾಸಲ್ಲಿ ಮುಗಿಸ್ಬೇಕು. ಅದಕ್ಕಾಗಿ ಲಿಮಿಟ್ ಎಳೆಯುವಾಗಿಲ್ಲ. ಯಾವುದು ನಮಗೆ ಕರೆಕ್ಟ್ ಆಗಬೇಕು ಅನ್ನೋದು ಒಂದು 10 ದಿವಸ ಬೇಕು. 10 ದಿನ ಬೇಕು. 10 ದಿವಸ. ಇಲ್ಲೂ ಏನಾದ್ರು ಮಿಸ್ ಹೊಡೆಯೋದು ಇರುತ್ತಾ? ತುಂಬಾ ಆಗುತ್ತೆ.
ಅಯ್ಯೋ ಅವಾಗ ಅದನ್ನ ಮ್ಯಾನೇಜ್ ಮಾಡಿ ಅದು ಮ್ಯಾನೇಜ್ ಮಾಡ್ಬೇಕು. ಈ ಇಂಗ್ಲಿಷ್ ಪದಗಳೆಲ್ಲ ಬರಬಾರ್ದು ಅಂತ ಇದೆ. ಬರುತ್ತೆ ನಾನಾಡ್ಲಿಲ್ಲ, ತುಂಬಾ ಬಂದಿದೆ. ಹೌದು, ದೊಡ್ಡ ದೊಡ್ಡ ಕಲಾವಿದ್ರೆ ಹೇಳಿದ್ದಲ್ಲ. ಯಾಜಿ ಅವ್ರನ್ನ ಸಂದರ್ಶನ ಮಾಡುವಾಗ ಅವ್ರು ಹೇಳ್ತಾ ಇದ್ರು, ಇಲ್ಲ ನನಗೂ ಬಂದಿದೆ, ನಾನು ಹೇಳಿದೀನಿ ಬರುತ್ತೆ ಅದು ಅಂತ. ಆದ್ರೆ ಬರದೇ ಇರೋ ತರ ನಾವು ಮ್ಯಾನೇಜ್ ಕಂಟ್ರೋಲ್ ಮಾಡ್ಬೇಕು. ಹೌದು, ಅಂದ್ರೆ ನಮ್ಮ ಹಗಲು ವ್ಯವಹಾರವು ಸ್ವಲ್ಪ ಇಂಗ್ಲಿಷ್ ಸೇರ್ಪಡೆ ಆದ್ರಿಂದ ರಾತ್ರಿ ಆಟೋಮೆಟಿಕ್ಲಿ ಆಗಿ ಬಂದೇ ಬರ್ತದೆ ರಂಗಸ್ಥಳದಲ್ಲಿ. ಹೌದು ಹೌದು, ನಮ್ಮ ಮೈಂಡ್ ಸೆಟ್ ಎಲ್ಲೂ ಇರುವಾಗ. ಯಕ್ಷಗಾನವನ್ನ ಬಿಟ್ರೆ ನಿಮ್ ಬದುಕು? ತೋಟ, ಕೃಷಿ. ಹೌದು. ಕೃಷಿ ಎಲ್ಲ ಕೆಲಸಗಳು? ನಾನು ಅಷ್ಟು ಕೆಲಸ ಮಾಡ್ತೀನಿ. ಎಲ್ಲ ಕೆಲಸ ಬರ್ತದೆ. ಓಕೆ, ಮೇಡಮ್ಗೂ ಬಹಳ ಇಷ್ಟ ಅನ್ಸುತ್ತಲ್ಲ ಮನೆ, ಕೃಷಿ. ಯಾಕಂದ್ರೆ ನೀವು ಊರ್ ಕಡೆಯಲ್ಲಿ ಇರೋದ್ರಿಂದ ಇಲ್ಲಿನ ಹವಾಮಾನಗಳೇ ಬೇರೆ. ಕೆಲವೊಬ್ಬರಿಗೆ ಸಿಟಿಲಿ ಇರ್ತಾರೆ, ಅವ್ರು ಬೇರೆ ರೀತಿ ಬದುಕ್ತಾರೆ. ಇಲ್ಲಿರುವಾಗ ನಾವು ತೋಟ, ಮನೆ ಎಲ್ಲವನ್ನ ನಾವೇ ನೋಡ್ಕೋಬೇಕಾದಂಥ ದೊಡ್ಡ ಜವಾಬ್ದಾರಿ ಇರುತ್ತೆ. ಖುಷಿ ಆಯಿತು ಸರ್ ನನಗೆ ನಿಮ್ಮ ಮನೆಗೆ ಬಂದಾಗ. ಇಲ್ಲಿರ್ಬೋದು ಅಥವಾ ಈಗ ಚಿಟ್ಟಾಣಿಯವರ ಮೂಲ ಮನೆಗೆ ಹೋಗ್ಬೇಕಂದಾಗ ನೀವು ನಮಗೆ ಖಂಡಿತ ಹೋಗೋಣ ಅಂತ ಹೇಳಿದ್ರಿ. ಇದೆಲ್ಲವನ್ನ ಒಬ್ಬ ಕಲಾವಿದ ನಮಗೆ ಕೊಡ್ತಾನೆ ಅನ್ನೋದಾದರೆ ನಾವು ಈ ಕಾರ್ಯಕ್ರಮವನ್ನು ಮತ್ತೆ ಕಂಟಿನ್ಯೂ ಮಾಡಬಹುದು ಅನ್ನೋದು ಉತ್ಸುಕತೆ ನಮಗೂ ಕೂಡ ಬರುತ್ತೆ. ನಾವು ಹೇಳಿದಾಗ ಒಂದು ಸಮಯವನ್ನು ಕೊಡೋದಾಗಿರ್ಬೋದು. ಈಗ ಬ್ಯುಸಿ ಇರ್ತೀರಿ, ಆದರೂ ಕೂಡ ನಮಗೊಂದು ಸಮಯ, ರಾತ್ರಿ ಇಡೀ ಆಟ ಮಾಡಿ ಹಗಲಲ್ಲಿ ನಿದ್ದೆ ಬಿಡಬೇಕು, ನಾವು ಬರ್ತೀವಿ ಅಂದಾಗ ಕೆಲವರು ಬೇಡ ಸರ್ ಆಗಲ್ಲ ಅನ್ನುವಂಥದ್ದು ಇರುತ್ತೆ. ಆದರೆ ನಿಮ್ಮ ಮನೆಗೆ ಬಂದಾಗ ನಿಮ್ಮ ತಂದೆಯವರು ಇರ್ಬೋದು, ನೀವಿರ್ಬೋದು, ಅಷ್ಟೊಂದು ಪ್ರೀತಿ ಕೊಟ್ರಿ. ಕೊನೆಯದಾಗಿ ನಾನು ನಿಮ್ಮ ಹತ್ರ ಕೇಳೋದು, ಅಜ್ಜನಿಂದ ಏನು ತಗೊಂಡ್ರಿ, ಅಪ್ಪನಿಂದ ಏನು ತಗೊಂಡು ಮುಂದುವರಿತಾ ಇದ್ರಿ ಅಂತ? ಅಜ್ಜನಿಂದ ಅಭಿನಯ ನನಗೆ ತಗೊಂಡೆ, ಮುಖದ ಭಾವ. ಅದರಲ್ಲಿ ಇನ್ನೂ ಪರಿಪೂರ್ಣ ಅಂತ ಆಗ್ಲಿಲ್ಲ ನಾನು. ಅಜ್ಜನಿಂದ ಕಲಿಬೇಕಾದ್ದು ಅದಾಗಿತ್ತು ನಾನು. ಅಂದ್ರೆ ನನಗೆ ಶಾರ್ಟ್ ಟೈಮಲ್ಲಿ ಸಿಕ್ಕಿದ್ರು ಅವರು. ಯಕ್ಷಗಾನಕ್ಕೆ ನಾನು ಅಂದ್ರೆ ಬರುವ ಮೊದಲೇ ಅವ್ರ ವೇಷಗಳನ್ನು ತುಂಬಾ ನೋಡಿದ್ದೇನೆ ನಾನು. ಎಲ್ಲಿ ಪೆರಡೂರು ಮೇಳದಿಂದ ಶ್ರೀಯಿಂದ ನೋಡಿದ್ದೇನೆ ಅವ್ರ ವೇಷವನ್ನು. ಎಲ್ಲ ನೋಡಿದ್ರು. ಅವ್ರ ಒಟ್ಟಿಗೆ ಒಡನಾಟ ಸಿಕ್ಕದ್ ನನಗೆ ತುಂಬಾ ಶಾರ್ಟ್ ಟೈಮ್ ಆಯ್ತು. ಈ ಟೈಮಲ್ಲಿ ಅಜ್ಜ ಇರ್ಬೇಕಿತ್ತು ಅಂತ ಅನ್ಸೋದು ನಂಗೆ. ಹೌದಲ್ವಾ? ಅಂದ್ರೆ ಈ ಅವ್ರ ಮಾಗದನಿಗೆ ನಾನು ತುಂಬಾ ಕೃಷ್ಣ ಮಾಡಿದ್ದೇನೆ. ಅವ್ರ ಮಾಗದ ನನ್ನ ಕೃಷ್ಣ ತುಂಬಾ ಆಗಿದೆ. ಆ ರಂಗಸ್ಥಳದಲ್ಲಿ ಅವ್ರು ಕೊಟ್ಟಷ್ಟು ಖುಷಿಯನ್ನ ಇಷ್ಟೊತ್ತಿನವರೆಗೆ ಯಕ್ಷಗಾನದಲ್ಲಿ ಯಾರು ಕೊಡ್ಲಿಲ್ಲ. ಅವರಿಂದ ಎಕ್ಸ್ಪ್ರೆಷನ್ಗಳನ್ನ, ಆಮೇಲೆ ಅಹಂಕಾರ ಇಲ್ಲದೆ ಕಲಾವಿದ ಬದುಕುದು ಹೇಗೆ ಅನ್ನೋದನ್ನ ತೋರಿಸ್ಕೊಟ್ಟವ ಅಜ್ಜ. ಹೌದು ಹೌದು. ಇವತ್ತು ನಿಮ್ಮ ಅಲ್ಪ ವಿದ್ಯಾ ಮಹಾಗರು ಎನ್ನುವ ಹಾಗೆ ಕೆಲವು ಜನ ಕಲ್ತ ತಕ್ಷಣ ಯಕ್ಷಗಾನ ತಂದೆ ಆಯ್ತು ಅಂತ ಆಡೋರು ಇದ್ರು. ಹಂಗಲ್ಲ, ಏನಿದ್ರು ಅದು ನಾವು ಇನ್ನೊಬ್ರು ನೋಡಿ ಕಲಿಯೋದುಂಟು ಅನ್ನೋದನ್ನ ತೋರಿಸ್ಕೊಟ್ಟದ್ದು ಅಜ್ಜ ನಂಗೆ. ಈಗೂ ಅಪ್ಪನಿಂದ ನಾ ಛಲ, ಯಾವ್ದನ್ನ ಮಾಡ್ಬೇಕು ಅಂದ್ರೆ ಹೊರಟ ಅಂತ ಆದ್ರೆ ಅದ್ ಮಾಡ್ಕೊಂಡೇ ಬರೋದು ಹಿಂಗೆ. ಸೊ ಇಬ್ಬರಿಂದನೂ ಒಂದೊಂದನ್ನ ತಗೊಂಡು ಮುಂದುವರೆದಿದ್ದೀರಾ. ಸೊ ಬಹುಶಃ ನೀವು ಇಲ್ಲಿದ್ರು ಕೂಡ ನಮ್ಮ ಊರು ಕುಂದಾಪುರ ಆ ಕಡೆನೇ ಜಾಸ್ತಿ ಬರ್ತಾ ಇರ್ತೀರಾ, ಪ್ರತಿದಿನ ಆ ಕಡೆ ಬರಬೇಕು. ನನಗನ್ಸೋದು ಇಷ್ಟು ದೂರ ಜರ್ನಿ ಆದರೂ ಕೂಡ ಹತ್ರ 2 ಅವರ್ ಬೇಕು ನೀವು ಅಲ್ಲಿ ಬರೋದಕ್ಕೆ. ಆದರೂ ಕೂಡ ಪ್ರತಿದಿನ ಅಲ್ಲಿಗೆ ಟ್ರಾವೆಲ್ ಮಾಡಿಕೊಂಡು ವೇಷವನ್ನು ಮಾಡ್ತಿರೋದು. ಆಮೇಲೆ ನೀವು ಓದಿದ್ದೀರಾ, ನಿಮ್ಗೆ ಒಳ್ಳೆ ಕಂಪನಿ ಕೆಲಸ ಆಗ್ತಿದ್ದಿರಬಹುದು, ಸಿಟಿಯು ಕೂಡ ನಿಮ್ಮನ್ನು ಕೈ ಬೀಸ್ತಿದ್ದಿರಬಹುದು. ಅದನ್ನೆಲ್ಲ ಬಿಟ್ಟು ಇಲ್ಲಿಗೆ ಯಾಕೆ ಬರಬೇಕು ಅಂತ ಅನ್ನಿಸ್ತು? ಅಪ್ಪಯ್ಯನ ಹೇಳಲಿಲ್ಲ ಅಂತ ಹೇಳ್ತಾರೆ, ನಾನೇನು ಹೇಳಲಿಲ್ಲ, ಆದರೆ ನನ್ನ ಮಗನಿಗೆ ಅದು ಇಂಟ್ರೆಸ್ಟ್ ಇತ್ತು, ಅವ್ನು ಬಂದಿರೋದು ನಮ್ಗೆ ಖುಷಿ ಆಯಿತು ಈಗ ಅಂತ ಯಾಕೆ ಅನ್ನಿಸ್ತು ಅಂತ? ಸೆಕೆಂಡ್ PUC ವರೆಗೆ ನನಗೆ 10th ವರೆಗೆ ನಾನು ಇವ್ರ ಹತ್ರ ಹೊಸತೋಟ ಮಂಜುನಾಥ ಭಾವತ್ರ ಹತ್ರ ಕಲಿತೆ 3 ವರ್ಷ. ಫಸ್ಟ್ ಇಯರ್ ಸ್ಟಾರ್ಟ್ ಆಯಿತು, ಕಾಲೇಜಿಗೆ ಹೋಗಿ ಸ್ಟಾರ್ಟ್ ಮಾಡಿದೆ. ಯಕ್ಷಗಾನ ಬಗ್ಗೆ ಇಂಟ್ರೆಸ್ಟ್ ಹೋಗೋಯ್ತು ನನಗೆ. ಸೆಕೆಂಡ್ PUC ಮುಗಿಲ್ವರೆಗೂ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ. ಸೆಕೆಂಡ್ PUC ಮುಗಿದ ನಂತರ ಎಂತ ಮಾಡೋದು, ಮಳೆಗಾಲ, ರಜೆ ಬಿತ್ತು. ಆಮೇಲೆ ಡಿಗ್ರಿ ಹೋಗಬೇಕು ಎಲ್ಲ ತುಂಬ ಆಲೋಚನೆ ಮಾಡಿದೆ. ITI ಹೋಗಬೇಕು ಅಂತ ಮುರುಡೇಶ್ವರಕ್ಕೆ ಹೋಗಿ ITI ಇದು ಮಾಡಿ ಬಂದೆ. ಕಡೆಗೆ ನಿಧಾನ ಗುಂಡುವಾಳಕ್ಕೆ ಹೋಗುವ ಒಂದ್ ದಿವಸ, ಬಂಗಾರಮುಖಿ ರಾಮಚಮಟ್ರು ಅಂತ ನಾನು ಕರ್ಕೊಂಡು ಹೋದ್ರು ಗುಂಡುವಾಳಕ್ಕೆ. ಇವತ್ತೊಂದು ಸೇವೆ ಮಾಡಿ ಬರುವ. ಅಲ್ಲಿ ಹೋದ ತಕ್ಷಣ ಕಾಸರಗೋಡು ಶ್ರೀಧರ್ ಭಟ್ರು ಅಂತ ಹಾಸಿಗರು, ಅವ್ರು ನನ್ನ ಮತ್ತೊಂದು ಗುರುಗಳು, ಯಕ್ಷಗಾನ ಮತ್ತೊಂದು ಗುರುಗಳು ಅವರು. ನನ್ನ ಪ್ರತಿ ದಿವಸ ಅಂಕೋಲ ಕಡೆ ಹೊರಗಡೆ ಆಟಕ್ಕೆ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಯಾವಾಗ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರ ಶಾಲೆ ಕಡೆ ಬಿಟ್ಟೆ ಯಕ್ಷಗಾನ ಕಡೆ ಬಂದೆ. ನನಗೆ ಗೊತ್ತಿಲ್ಲದೆ ಆಟೋಮೆಟಿಕ್ ಆಗಿ ಯಕ್ಷಗಾನಕ್ಕೆ ಬಂದೆ. ನಾನು ಗುಂಡುಬಾಳದಲ್ಲಿ 7 ವರ್ಷ ಇದ್ದಿದ್ದೆ. ಅಲ್ಲಿಂದನೇ ಸ್ಟಾರ್ಟ್ ಆಯ್ತು ಮತ್ತೆ ಜರ್ನಿ. ಈಗ ಟ್ರೆಂಡಿಂಗ್ ಕಲಾವಿದ ನೀವು. ನಿಮ್ಮನ್ನ ನೋಡೋದಕ್ಕೆ ಒಂದಿಷ್ಟು ಜನ ಪ್ರತಿದಿನ ಕಾಯ್ತಾರೆ. ಆಮೇಲೆ ಆ ಆಟವನ್ನು ನೋಡಿ ಖುಷಿ ಪಡುವಂಥ ಪ್ರೀತಿ ವರ್ಗನೇ ಬೇರೆ ಅಂತ ನಾನು ಅಂದ್ಕೊತೀನಿ. ಸೊ ಅವರೆಲ್ಲರಿಗೂ ಕೂಡ ನಿಮ್ಮನ್ನು ನಾವು ಮಾತಾಡಿಸ್ಬೇಕು, ನಿಮ್ಮ ಮನೆಯನ್ನು ತೋರಿಸ್ಬೇಕು ಅನ್ನುವಂಥ ಉತ್ಸುಕತೆಯಲ್ಲಿ ಇದ್ದು ಇವತ್ತು ಇಲ್ಲಿ ಹೊನ್ನಾವರದವರೆಗೆ ಬಂದು ನಿಮ್ಮನ್ನು ಮಾತಾಡಿಸಿದ್ದೀವಿ. ಸೊ ನಿಮ್ಮ ಈವರೆಗೂ ಕೂಡ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದವನ್ನು ಹೇಳ್ತೀವಿ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸೊ
ಕಾರ್ತಿಕ್ ಚಿಟ್ಟಾಣಿಯವರ ಮನೆಯಲ್ಲೇ ಇವತ್ತು ಇದ್ದು ಅವರ ಮನೆಯನ್ನು ತೋರಿಸಿ ಅವರ ತಂದೆಯವರನ್ನ ಮಾತಾಡಿಸಿ ಈಗ ದಂಪತಿಗಳನ್ನು ಮಾತಾಡಿಸಿ ಈ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಬಿತ್ತರಿಸಿದ್ದೀನಿ. ಸೊ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಎಲ್ಲರಿಗೂ ಕೂಡ ಇದು ತೆರೆದುಕೊಂಡಿರುತ್ತೆ. ನೀವು ಅವರಿಗೆ ಏನಾದರೂ ಅಪ್ರಿಷಿಯೇಟ್ ಮಾಡಬೇಕು ಅನ್ನೋದಾದರೂ ಕೂಡ ಅಲ್ಲಿ ಬರೆದು ಅದನ್ನು ತಿಳಿಸ್ಬೋದು. ಅವರು ಕೂಡ ಅದನ್ನು ರೀಡ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ.